ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕಾಂತೆಬೆನ್ನೂರು BCM ಹಾಸ್ಟೆಲ್ನ ವಿದ್ಯಾರ್ಥಿ ತಮ್ಮ ಪ್ರತಿಭೆಯ ಮೆರುಗನ್ನು ತಂದಿದ್ದಾನೆ. ನಿಮ್ಮ ಹೆಸರು? ಮದನ್. ಯಾವೂರು? ಕಲ್ಕೇರಿ. ಅದೇ ಎಲ್ಲಿ ಬರ್ತೈತಿ? ಮುಂಡ್ರಿಗಿ ಹತ್ರ, ಅಂದರೆ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕು ಕಲ್ಕೇರಿ. ಎಷ್ಟು ವರ್ಷಗಳಿಂದ ಈ ಒಂದು ಹವ್ಯಾಸ ಬೆಳೆಸ್ಕೊಂಡು ನೀನು? 5ನೇ ತರಗತಿ 6ನೇ ತರಗತಿಯಿಂದ ಇದನ್ನು ಹವ್ಯಾಸನ ರೂಢಿ ಮಾಡ್ಕೊಂಬಂದು ಪ್ರಾಕ್ಟೀಸ್. ಹೌದಾ? ಗಣೇಶನನ್ನು ವಿಭಿನ್ನ ರೀತಿಯಲ್ಲಿ ನೀನು ತಯಾರು ಮಾಡ್ತಕ್ಕಂಥದ್ದನ್ನು ನಾವು ನೋಡೀವಿ. ಈ ಹಿಂದೆ ಕಳೆದ ಒಂದು ವಾರಗಳ ಹಿಂದೆ ಒಳ್ಳೆಯ ಒಂದು ಗಣೇಶನ ಒಂದು ಮೂರ್ತಿಯನ್ನು ಮಾಡಿ ನೀನು ಬಿಟ್ಟಿದ್ದಿ ಸಾಮಾಜಿಕ ಜಾಲತಾಣದಲ್ಲಿ. ಸೊ ಅದು ನನ್ನ ಕಡೆಗೆ ಬಂದಿತ್ತು. ಹೌದಾ? ಈಗ ಈ ಒಂದು ಮೂರ್ತಿಯನ್ನು ಮಾಡಿದರೆ ನಿನಗೇನು ಅನ್ನಿಸ್ತತಿ? ಖುಷಿ ಅನ್ನಿಸ್ತತೆ. ಗಣೇಶ ವಿಘ್ನನಾಶಕ, ವಿನಾಯಕ, ವಿಘ್ನೇಶ್ವರ ಹೀಗೆ ಅನೇಕ ಹೆಸರುಗಳಿಂದ ಕರೆಯಲ್ಪಡ್ತಾರೆ. ನೀನೀಗ ಎಷ್ಟನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಿ? ಎಷ್ಟು? 6ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೆ. ಅಂದರೆ 1 ವರ್ಷಗಳ ಕೆಳಗಿಂದ ನಿನಗೆ ಹವ್ಯಾಸ ಇದನ್ನು ಬೆಳೆಸ್ಕೊಂಡಿದ್ದೀನಿ. ಗಣೇಶನ ವಿಭಿನ್ನ ರೀತಿಯಲ್ಲಿ ಏನು ಡಿಸೈನ್ ಮಾಡ್ತೀಯಲ್ಲ, ಇದನ್ನು ಯಾರಾದರೂ ಕಲಿಸ್ಬಿಟ್ಟಿದ್ರೆ ಅಥವಾ ನೀನೇ ಸ್ವಂತ ಮಾಡಕತ್ತಿ? ಹಾಗಾದರೆ ಈ ಥರ ನೀವು ಮಾಡಿದ್ದಕ್ಕೆ ನಿಮ್ಮ ಅಡುಗೆ ಸಿಬ್ಬಂದಿಗಳಾಗಿರಲಿ ಅಥವಾ ನಿಲಯ ಪಾಲಕರಾಗಿರಲಿ ಏನು ಖುಷಿ ವ್ಯಕ್ತಪಡಿಸ್ತಾರೆ? ಚೆನ್ನಾಗಿ ಮಾಡ್ತೀಯಪ್ಪ ನೀನು, ಪ್ರತಿಭೆ ಐತಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಪ್ರತಿಭೆ ಐತಿ, ಸೃಜನಶೀಲ ಕಲೆಯನ್ನು ಹೀಗೆ ಮೈಗೂಡಿಸ್ಕೊಂಡು ಬೆಳೆಸ್ಕೊಂಡು ಹೋಗಂತ ಹೇಳ್ತಾರೆ. ಓಕೆ. ಈಗ ಒಂದು ಸಲಹೆ ಏನಂತ ಹೇಳಿದ್ನಪ್ಪ ಅಂತಂದೇಳಿದರೆ, ವಿದ್ಯಾರ್ಥಿಗಳಿಗೆ ಈ ಒಂದು ಕಲೆ ಬಗ್ಗೆ ನೀನೇನು ಹೇಳೋಕ್ಕೆ ಇಷ್ಟಪಡ್ತೀನಿ? ಈ ರೀತಿ ನನ್ನಂಥ ಕಲೆಯನ್ನು ನೀವು ಕೂಡ ಮೈಗೂಡಿಸ್ಕೇರಿ ಪಠ್ಯೇತರ ಅಥವಾ ವಿಷಯಗಳ ಜೊತೆಗೆ ಇಂಥ ಒಂದು ಅನೇಕ ಚಟುವಟಿಕೆಗಳನ್ನು ಮಾಡೋದರಿಂದ ಆ ಒಂದು ಕರಕುಶಲ ಕಲೆ ಕರಗತ ಆಗ್ತತಿ. ಅದರ ಜೊತೆಗೆ ಸೃಜನಶೀಲತೆ, ಪ್ರತಿಭಾವಂತಿಕೆ, ಜ್ಞಾನ, ಆಸಕ್ತಿ ಮೈಗೂಡ್ತತಿ ಅಂತ ನಿನ್ನ ಒಂದು ಅಭಿಪ್ರಾಯ. ಕರೆಕ್ಟಾ? ಇದೇ ರೀತಿ ನೀನು ನಿನ್ನ ಪ್ರತಿಭಾವಂತಿಕೆಯನ್ನು ಬೆಳೆಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ, ರಾಷ್ಟ್ರ ಅಥವಾ ರಾಜ್ಯ ಮಟ್ಟದಲ್ಲಿ ನಿನ್ನ ಒಂದು ಪ್ರತಿಭೆಯನ್ನು ಹೊರಹಾಕುವಲ್ಲಿ ಇಂಥ ಒಂದು ಕಲಾತ್ಮಕ ಶಕ್ತಿ ಹೊರಹೊಮ್ಮಲಿ ಅಂತಂದೇಳಿ ಸಿಡಿದೆದ್ದ ಮುತ್ತುಜೆಯ ಚಾನಲ್ನಿಂದ ನಾನು ಆಶಯ ವ್ಯಕ್ತಪಡಿಸ್ತಾ ಇದ್ದೀನಿ.